ಒಂದು ದಿನ ಒಬ್ಬ ಹುಡುಗನಿಗೆ ತನ್ನ ಬಾಡಿಲಿ ಸೂಪರ್ ಪವರ್ಗಳಿದೆ ಅನ್ನೋ ಒಂದು ವಿಷಯ ಗೊತ್ತಾಗ್ತಿದ್ದಂಗೆನೆ ಕೆಲವು ಗ್ರೂಪ್ ಬಂದ್ಬಿಟ್ಟು ಇವನ್ನ ಹಿಡಿಯೋದಕ್ಕಿಂತ ಟ್ರೈ ಮಾಡ್ತಾರೆ. ಹೀಗಾಗಿ ಇವನು ಅವ್ರಗಳಿಂದ ತಪ್ಪಿಸ್ಕೊಂಡು ಹೋಗೋಕೆ ಶುರು ಮಾಡಿದಾಗ ಇವನಿಗೆ ಕೆಲವು ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಆ ವಿಷಯಗಳನ್ನೆಲ್ಲ ಹೇಗೆಲ್ಲ ಇವನು ತಿಳ್ಕೊತಾನೆ, ಇವನು ಯಾರು ಅಂತ ಪ್ರತಿಯೊಂದನ್ನು ಕೂಡ ಈ ಮೂವಿಲಿ ನಾವು ತಿಳ್ಕೊಳ್ಳೋಣ. ಅದರ ಜೊತೆಗೆ ಆ ಸೂಪರ್ ಪವರು ಇವನಿಗೆ ಎಲ್ಲಿಂದ ಬಂತು ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಂದಾಗೆ ಈ ಮೂವಿ ಹೆಸರು ಕಿಲ್ ಆರ್ಡರ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಡು ನಾಟ್ ಎಂಟರ್ ಅನ್ನೋ ಒಂದು ಹಾರರ್ ಮೂವಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದರೂ ಈ ಮೂವಿ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಂದು ಲ್ಯಾಬ್ ಅಲ್ಲಿ ಒಬ್ಬ ವ್ಯಕ್ತಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇರೋಂಥ ಡಾಕ್ಟರ್ಗಳು ಹಾಗೆ ಅವನಿಗೆ ಟಾರ್ಚರ್ ಕೊಡ್ತಾ ಇರೋಂಥ ವಿಷಯಗಳನ್ನೆಲ್ಲ ನಾವು ನೋಡ್ತೀವಿ. ಅದೇ ರೀತಿ ಈ ಟಾರ್ಚರ್ಗಳನ್ನ ತಗೊಳ್ತಿದ್ದಂತ ವ್ಯಕ್ತಿಗೆ ಏನೇನೋ ವಿಷನ್ ಕಾಣ್ತಾ ಇರುತ್ತೆ. ಇವನ ಕಣ್ಣ ಮುಂದೆ ಯಾವುದೋ ಒಂದು ಸುಟ್ಟೋಗಿರುವಂತ ಡೆಡ್ ಬಾಡಿ ಬಂದು ಇವನ್ಗೆ ಟಾರ್ಚರ್ ಕೊಡೋ ರೀತಿ ಇವನ್ಗೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಸಡನ್ ಆಗಿ ಹೇಳ್ತಾನೆ, ಇದೆಲ್ಲ ಇವನ ಒಂದು ವಿಷನ್ ಆಗಿರುತ್ತೆ. ಇವನ ಹೆಸರು ಡೇವಿಡ್. ಎದ್ದಾಗ್ಲೂ ಕೂಡ ಆ ನೆನಪುಗಳೆಲ್ಲ ಇವನ್ಗೆ ಪದೇ ಪದೇ ಕಾಡ್ತಾ ಇರುತ್ತೆ. ನಮ್ಗೆ ಗೊತ್ತಾಗುತ್ತೆ ಆ ಎಕ್ಸ್ಪೆರಿಮೆಂಟ್ ಇವನ್ ಮೇಲೆ ನಡೆದಿರೋದು ಅಂತ. ಇದರಿಂದ ಒಂದು ಪೇನ್ ಇಂದ ತುಂಬಾನೇ ಒದ್ದಾಡ್ತಾ ಇರ್ತಾನೆ. ಅವಾಗ ಇವನ ಅಂಕಲ್ ಆಂದ್ರೆ ಬಂದ್ಬಿಟ್ಟು ಒಂದು ಇಂಜೆಕ್ಷನ್ ಇವನ್ಗೆ ಕೊಟ್ಟಾಗ ಅವಾಗ ಇವನು ಸಮಾಧಾನ ಆಗ್ತಾನೆ. ಹೀಗಾಗಿ ಅವನಿಗೆ ಏನು ತಲೆ ಕೆಡ್ಸ್ಕೊಂಬೇಡ, ಎಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನ ಕ್ಲೀನ್ ಆಗಿ ರೆಡಿ ಮಾಡ್ಬಿಟ್ಟು ಅವನ್ನ ಸ್ಕೂಲ್ಗೆ ತಗೊಂಡೋಗಿ ಬಿಡ್ತಾರೆ. ಸ್ಕೂಲ್ಗೆ ಬಂದಾಗ ಇವನ ಗರ್ಲ್ ಫ್ರೆಂಡ್ ಮೀಟ್ ಆಗ್ತಾಳೆ. ಇವಳ ಹೆಸರು ಮೇ ಅಂತ. ಮೇ ಕೂಡ ಏಂತಕ್ ಬೇಜಾರೆಲ್ಲ ಇದೆಯಾ ಅಂತ ಕೇಳಿದಾಗ್ಲೂ ಕೂಡ ಇವನೇನು ಆನ್ಸರ್ ಮಾಡೋದಿಲ್ಲ. ಇದರಿಂದ ಸರಿ ಕ್ಲಾಸ್ ಸ್ಟಾರ್ಟ್ ಆಗ್ತೈತೆ ಬಾ ಅನ್ಬಿಟ್ಟು ಇಬ್ರು ಕೂಡ ಕ್ಲಾಸ್ಗೆ ಎಂಟರ್ ಆಗ್ತಾರೆ. ಇದೇ ರೀತಿ ಡೇವಿಡ್ ಕೂಡ ಕ್ಲಾಸ್ನ ಕೇಳ್ಕೊಂಡು ಕೂತಿರ್ಬೇಕಾದ್ರೆ ಆಗ ಸಡನ್ ಆಗಿ ಆ ಒಂದು ಕ್ಲಾಸ್ ರೂಮ್ಗೆ ಕೆಲವು ಸೋಲ್ಜರ್ಸ್ ಗಳು ಎಂಟ್ರಿ ಕೊಟ್ಬಿಟ್ಟು ನಮ್ಮ ಡೇವಿಡ್ ನ ಲಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲ ಹುಡುಗರನ್ನು ಕೂಡ ಆಚೆ ಕಳಿಸ್ತಾ ಇರ್ತಾರೆ. ಈ ಒಂದು ಸಿಚುವೇಶನ್ ಅಲ್ಲಿ ಡೇವಿಡ್ ನ ಲಾಕ್ ಮಾಡ್ಬೇಕು ಅನ್ಬಿಟ್ಟು ಅವನ ಮೇಲೆ ತುಂಬಾನೇ ಪ್ರೆಷರ್ ಆಗ್ತಾರೆ. ಹೀಗಾಗಿ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅವನಿಗೆ ಕೋಪ ಬರ್ತಿದ್ದಂಗೆನೆ ಸಡನ್ ಆಗಿ ಅವನ ಕಣ್ಣು ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗಿ ಅವನ ಬಾಡಿ ಒಳಗಡೆ ತುಂಬಾನೇ ಪವರ್ ಬಂದ್ಬಿಡುತ್ತೆ. ಹೀಗಾಗಿ ಅಲ್ಲಿರುವಂತ ಎಲ್ಲಾ ಸೋಲ್ಜರ್ಸ್ ಗಳಿಗೂ ಕೂಡ ಮಸ್ತಾಗಿ ಹೊಡೆಯೋಕೆ ಶುರು ಮಾಡ್ತಾನೆ. ಅವನ ಕೈಯಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲಾನು ಕೂಡ ಉಪಯೋಗಿಸ್ಕೊಂಡು ಅವ್ರಗಳಿಗೆ ಸರಿಸರಿಯಾಗಿ ಹೊಡಿತಾ ಅಲ್ಲಿರೋರು ಎಲ್ಲಾರ್ಗೂ ಕೂಡ ತುಂಬಾನೇ ಇಂಜರ್ಡ್ ಮಾಡಾಕ್ಬಿಡ್ತಾನೆ. ಅದಾದ್ಮೇಲೆ ಅವನಿಗೆ ಕಾನ್ಶಿಯನ್ಸ್ ಬರುತ್ತೆ, ನಾನು ಏನ್ ಮಾಡಿದ್ದೀನಿ ಅಂತ ಅವನಿಗೆನೆ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ತುಂಬಾನೇ ಭಯ ಪಡ್ಕೊಂಡು ಆ ಸ್ಕೂಲಿಂದ ಆಚೆ ಓಡೋಗ್ಬಿಡ್ತಾನೆ. ಅದಾದ್ಮೇಲೆ ಆ ಜಾಗಕ್ಕೆ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ನ ಒಂದು ಟೀಮ್ ಬರುತ್ತೆ. ಈ ಗ್ರೂಪ್ ನ ಲೀಡರ್ ಹೆಸರು ಬಂದ್ಬಿಟ್ಟು ಕಾಲಿನ್ಸ್ ಅಂತ. ಈ ಕಾಲಿನ್ಸ್ ಹೋಗ್ಬಿಟ್ಟು ಡೇವಿಡ್ ನ ಕ್ಲಾಸ್ ಟೀಚರ್ ಹತ್ರ ಹೋಗಿ ಅವ್ನು ಎಲ್ಲಿರ್ತಾನೆ, ಅವ್ನು ಯಾರ ಜೊತೆ ಇರ್ತಾನೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ತಗೋತಾನೆ. ತಗೊಂಡ್ಬಿಟ್ಟು ಈ ಕಾಲಿನ್ಸ್ ಏನ್ ಮಾಡ್ತಾನೆ ಅಂದ್ರೆ ಸೀದಾ ಯಾನ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬರ್ತಾನೆ. ಯಾನು ಇವನಿಗೆ ಲೀಡರು. ಹೀಗಾಗಿ ಯಾನ್ ಹತ್ರ ಬಂದ್ಬಿಟ್ಟು ಆ ಹುಡುಗ ನಮಗೆ ಸಿಕ್ಕಿದ್ದಾನೆ, ಆದ್ರೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳಿದಾಗ ಆದಷ್ಟು ಬೇಗ ಆ ಹುಡುಗನ ನೀವು ಹುಡುಕ್ಲೇಬೇಕು, ನಾವನ್ನ ಹುಡುಕ್ಲೇಬೇಕು, ಹುಡುಕಿ ಬೇಗ ಅನ್ಬಿಟ್ಟು ಆರ್ಡರ್ ನ ಪಾಸ್ ಮಾಡ್ತಾನೆ. ಹೀಗಾಗಿ ಇವನು ಕೂಡ ಹುಡುಕೋಕೆ ಶುರು ಮಾಡ್ತಾನೆ. ಹಾಗೆ ಈ ಸೀಕ್ರೆಟ್ ಸೊಸೈಟಿಯ ಹೆಸರು ಬಂದ್ಬಿಟ್ಟು ಸೈಸಿ ಕಾರ್ಪ್ ಅಂತ. ಈ ಒಂದು ಕಾರ್ಪ್ ನ ಮೈನ್ ಹೆಡ್ ಬಂದ್ಬಿಟ್ಟು ಅಂದ್ರೆ ಮೈನ್ ಲೀಡರ್ ಬಂದ್ಬಿಟ್ಟು ಶೀರೋ ಅಂತ. ಇವನೇ ಈ ಸೀಕ್ರೆಟ್ ಆರ್ಗನೈಸೇಷನ್ ನ ಮೈನ್ ಲೀಡರ್. ಇವನು ತನ್ನ ಬಿಸ್ನೆಸ್ ಪಾರ್ಟ್ನರ್ ಗಳ ಜೊತೆಗೆ ಒಂದು ಹೊಸ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅವಾಗ ಇವನ ಅಸಿಸ್ಟೆಂಟ್ ಬಂದ್ಬಿಟ್ಟು ಇವನ್ಗೆ ಕೆಲವು ವಿಷಯಗಳನ್ನ ಹೇಳ್ತಾನೆ. ಅಂದ್ರೆ ಆ ಡೇವಿಡ್ ಅನ್ನೋ ಒಂದು ಹುಡುಗ ನಮ್ಗೆ ಸಿಕ್ಕಿದ್ದಾನೆ, ಅವನನ್ನ ಯಾನು ಹುಡುಕ್ತಾ ಇದ್ದಾನೆ ಅಂತ. ಹೀಗಾಗಿ ಶೀರನು ಕೂಡ ಯಾನ್ಗೆ ಅವನ ಕೆಲ್ಸನ ಅವನಿಗೆ ಮಾಡಕ್ ಬಿಡು, ಹಾಗೆ ಯಾನ್ ಮೇಲೆ ಒಂದು ಕಣ್ಣು ಕೂಡ ಇಟ್ಟಿರು. ಯಾಕೆಂದ್ರೆ ಒಂದು ಚೂರ ಏನಾದ್ರು ವಿಷಯ ಹೊರಗಡೆ ಬಂದ್ರೆ ನಾವ್ ಈ ತರ ಕೆಲಸ ಮಾಡ್ತಾ ಇದೀವಿ ಅಂತ ಸರ್ಕಾರ ಗೊತ್ತಾದ್ರೆ ನಮ್ಮನ್ನಂತೂ ಸುಮ್ನೆ ಬಿಡೋದಿಲ್ಲ ಅನ್ಬಿಟ್ಟು ಒಂದು ವಿಷಯನ ಹೇಳ್ತಾನೆ ಇವನು ಕೂಡ. ಇಲ್ಲಿ ಡೇವಿಡ್ ತುಂಬಾನೇ ಗಾಬರಿಯಿಂದ ತನ್ನ ಅಂಕಲ್ ಆಂದ್ರೆ ಹತ್ರ ಓಡ್ ಬರ್ತಾನೆ. ಆಂದ್ರೆಗೆ ಇವನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವನ ಹಿಂದಗಡೆ ಯಾರೋ ಕೆಲವು ವ್ಯಕ್ತಿಗಳು ಬಿದ್ದಿದ್ದಾರೆ ಅಂತ. ಹೀಗಾಗಿ ಇವನ ಆ ಜಾಗದಿಂದ ಕರ್ಕೊಂಡು ಹೋಗ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಕಾಲಿನ್ಸ್ ನ ಟೀಮ್ ಕೂಡ ಬರ್ತಾ ಇರುತ್ತೆ. ಇದರಿಂದ ಇವನ್ಗೆ ಒಂದು ವಿಷಯನ ಹೇಳ್ತಾರೆ, ನೀನು ನಮ್ಮ ಫ್ಲಾಟ್ ಗೆ ಹೋಗು, ನಮ್ಮ ಮನೇಲಿರೋ ಲಿವಿಂಗ್ ರೂಮ್ ಅಲ್ಲಿ ಒಂದು ಫೋಟೋ ಇದೆ, ಅದರ ಹಿಂದಗಡೆ ಕೆಲವು ಇಂಜೆಕ್ಷನ್ ಗಳು ಹಾಗೆ ನಿನಗೆ ಸಂಬಂಧಪಟ್ಟಿರೋ ಕೆಲವು ವಿಷಯಗಳಿದೆ, ಅದನ್ನ ನೀನು ತಗೊಂಡ್ಬಿಟ್ಟು ಇಲ್ಲಿಂದ ಎಷ್ಟು ಬೇಗ ಆಗುತ್ತೋ ಈ ಜಾಗದಿಂದ ತುಂಬಾ ದೂರ ಹೊರಟೋಗ್ಬಿಡು ಅಂತ ಹೇಳಿ ಇವನ್ನ ಕಳಿಸ್ಬಿಡ್ತಾನೆ. ಆದ್ರೆ ಆ ಕಾಲಿನ್ಸ್ ನ ಟೀಮ್ ಅವರು ಆಂದ್ರೆನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಡೇವಿಡ್ ತುಂಬಾನೇ ವೇಗವಾಗಿ ತನ್ನ ಫ್ಲಾಟ್ ಗೆ ಬರ್ತಾನೆ. ತನ್ನ ರೂಮ್ ಗೆ ಬಂದ್ಬಿಟ್ಟು ಲಿವಿಂಗ್ ರೂಮ್ ಅಲ್ಲಿ ಇರುವಂತಹ ಫೋಟೋನ ತೆಗೆದುಬಿಟ್ಟು ಕೆಲವು ಇಂಜೆಕ್ಷನ್ ಗಳು ಹಾಗೆ ಒಂದು ಎನ್ವಲಪ್ ಕೂಡ ಇವನಿಗೆ ಸಿಗುತ್ತೆ. ಹಾಗೆ ಡೇವಿಡ್ ಗೆ ಗೊತ್ತಾಗುತ್ತೆ ಅದೇ ಒಂದು ಟೀಮು ನಮ್ಮ ಮನೆ ಹತ್ರ ಬಂದಿದೆ ಅಂತ ಗೊತ್ತಾಗಿ
ಇವನು ಆ ಮನೆಯಿಂದ ಎಸ್ಕೇಪ್ ಆಗ್ಬೇಕು ಅಂತ ಇರ್ಬೇಕಾದ್ರೆ ಅವಾಗ ಇವನ್ನ ಕೊಲ್ಲೋದಕ್ಕೆ ಅಂದ್ಬಿಟ್ಟು ಒಬ್ಬ ಕಿಲ್ಲಿಂಗ್ ಅಸಾಸಿನೇಟ್ ಬರ್ತಾನೆ. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವನ್ಗೂ ಕೂಡ ಒಳಗಡೆ ತುಂಬಾನೇ ಪವರ್ಸ್ ಗಳಿರುತ್ತೆ, ಮಾರ್ಷಲ್ ಆರ್ಟ್ಸ್ ನ ಒಂದು ಪವರ್. ಹೀಗಾಗಿ ಈ ಅಸಾಸಿನೇಟ್ ಬಂದ್ಬಿಟ್ಟು ನಮ್ಮ ಹೀರೋನ ಹೊಡೆದು ಸಾಯಿಸೋಕೆ ಅಂತ ಬರ್ತಿರ್ಬೇಕಾದ್ರೆ ಅವಾಗ ನಮ್ಮ ಹೀರೋನ ಪವರ್ ಕೂಡ ಆಕ್ಟಿವೇಟ್ ಆಗ್ಬಿಡುತ್ತೆ. ಹೀಗಾಗಿ ಅವನ ಜೊತೆ ಫೈಟ್ ಗೆ ಬೀಳ್ತಾನೆ. ಇದರಿಂದ ಇವರಿಬ್ರು ಕೂಡ ಇಲ್ಲಿ ಒಂದು ಮಸ್ತಾಗಿರೋ ಫೈಟ್ ನ ಮಾಡ್ತಾರೆ. ಆ ಅಸಾಸಿನೇಟ್ ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ನಮ್ಮ ಹೀರೋನಂತ ಮುಗ್ಸೋಕೆ ಆಗ್ತಾ ಇರೋದಿಲ್ಲ. ಅದೇ ರೀತಿ ನಮ್ಮ ಹೀರೋಗೂ ಕೂಡ ಅವನ್ನ ಮುಗ್ಸೋಕೆ ಆಗ್ತಾ ಇರೋದಿಲ್ಲ, ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ತಾನೆ. ಹೀಗಾಗಿ ಡೇವಿಡ್ ಏನ್ ಮಾಡ್ತಾನೆ ಅಂದ್ರೆ ಆ ಇಂಜೆಕ್ಷನ್ ಇರುತ್ತಲ್ಲ ಅದನ್ನ ತಗೊಂಡ್ಬಂದ್ಬಿಟ್ಟು ಈ ಅಸಾಸಿನೇಟ್ಗೆ ಚುಚ್ಚಿಬಿಡ್ತಾನೆ. ಇದರಿಂದ ಇವನ ಒಳಗಡೆ ಇದ್ದಂತ ಪವರ್ ಕಮ್ಮಿ ಆಗೋಗ್ಬಿಡುತ್ತೆ. ಇದೇ ಒಂದು ಸಮಯನ ಉಪಯೋಗಿಸ್ಕೊಂಡು ಒಂದು ಕತ್ತಿನ ಯೂಸ್ ಮಾಡಿ ಅವನ ಕ್ರೂರವಾಗಿ ಕೊಂದು ಬಿಡ್ತಾನೆ. ಕೊಂದಾದ್ಮೇಲೆ ಇವನ ಪ್ರಜ್ಞೆಗೆ ಬರ್ತಾನೆ. ಇವನು ಅವನ ಕೊಂದಿರೋದನ್ನ ನೋಡಿ ಇವನ್ಗೆ ನಂಬಕ್ ಆಗ್ತಾ ಇರೋದಿಲ್ಲ. ಹೀಗಾಗಿ ಭಯ ಪಡ್ಕೊಂಡು ಆ ಮನೆಯಿಂದ ಹೊರಗಡೆ ಬಂದಾಗ ಆ ಟೀಮು ಇವ್ರನ್ನ ಹಿಡಿಯೋಕೆ ಅಂತ ಬರುತ್ತೆ. ಇದರಿಂದ ಇವನ ಎಲ್ಲಾರ ಕೈಯಿಂದ ತಪ್ಪಿಸ್ಕೊಂಡು ಒಂದು ದೊಡ್ಡ ಬಿಲ್ಡಿಂಗ್ ನ ಜಂಪ್ ಮಾಡ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಎಸ್ಕೇಪ್ ಆಗಿ ಯಾರಿಗೂ ಕಾಣ್ದಿರೋ ಜಾಗಕ್ಕೆ ಬರ್ತಾನೆ. ಅದ್ರ ಸಡನ್ ಆಗಿ ಇವನ್ಗೆ ಸುಸ್ತಾಗ್ಬಿಟ್ಟು ಪ್ರಜ್ಞೆ ತಪ್ಪೊಟ್ಟು ಹೋಗ್ಬಿಡ್ತಾನೆ. ಇಲ್ಲಿ ಕಾಲಿನ್ಸು ಹಾಗೆ ಅವ್ನ ಟೀಮು ಅವ್ನ ಮನೆಯನ್ನ ಸ್ವಲ್ಪ ಹುಡುಕ್ದಾಗ ಅವನಿಗೆ ಒಂದು ಹುಡುಗಿ ಫೋಟೋ ಸಿಗುತ್ತೆ. ಅಂದ್ರೆ ಇವಳು ಡೇವಿಡ್ ನ ಗರ್ಲ್ ಫ್ರೆಂಡ್ ನ ಫೋಟೋ. ಇದರಿಂದ ಅದನ್ನ ತಗೊಂಡು ಹೋಗ್ಬಿಟ್ಟು ಯಾನ್ಗೆ ಕೊಡ್ತಾನೆ. ಅವನಿಗೊಂದು ಪ್ಲಾನ್ ಬರುತ್ತೆ, ಇವಳನ್ನ ಯೂಸ್ ಮಾಡ್ಕೊಂಡು ಇವನ್ನ ಹಿಡಿಬಹುದು ಅಂತ. ಇಲ್ಲಿ ನಮ್ಮ ಹೀರೋಗೆ ಪ್ರಜ್ಞೆ ಬಂದಾಗ ಅವನಿಗೆ ತಿಳ್ಕೊಬೇಕಾಗಿರುತ್ತೆ ನನ್ನ ಸುತ್ತಮುತ್ತ ಏನ್ ನಡೀತೈತೆ, ಇವರೆಲ್ಲ ಯಾರು ಅಂತ. ಹೀಗಾಗಿ ಯಾರನ್ನಾರ ಸಹಾಯ ಕೇಳಬೇಕು ಅಂದ್ಬಿಟ್ಟು ತನ್ನ ಗರ್ಲ್ ಫ್ರೆಂಡ್ ಆದ ಮೇಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡ್ಬಿಟ್ಟು ಅವಳನ್ನ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳ್ತಾನೆ. ಅದೇ ಜಾಗಕ್ಕೆ ಇವನು ಕೂಡ ಹೋಗಕ್ಕೆ ಶುರು ಮಾಡ್ತಾನೆ. ಹೋಗೋ ದಾರಿಲಿ ಇವನ ಅಂಕಲ್ ಆದ ಆಂದ್ರೆ ಒಂದು ಎನ್ವಲಪ್ ನ ಅದರೊಳಗಡೆ ಇಟ್ಟಿರ್ತಾನಲ್ಲ, ಇದರಿಂದ ಆ ಎನ್ವಲಪ್ ನ ಓಪನ್ ಮಾಡಿದಾಗ ಅದರ ಒಳಗಡೆ ಒಂದು ಚಿಕ್ಕ ಡಿವೈಸ್ ಇರುತ್ತೆ. ಅದನ್ನ ಪ್ಲೇ ಮಾಡಿದಾಗ ಇವನ್ಗೆ ಪ್ರತಿಯೊಂದು ವಿಷಯನೂ ಕೂಡ ಇವಾಗ ಗೊತ್ತಾಗ್ತಾ ಹೋಗುತ್ತೆ. ಈ ಆಂದ್ರೆ ಇದನ್ನಲ್ಲ ಇವನ ಅಂಕಲ್ ಅಲ್ಲ, ಇವನ ಚಿಕ್ಕಪ್ಪ ಅಲ್ಲ. ಈ ಆಂದ್ರೆ ಆಕ್ಚುಲಿ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಇವನು ಕೂಡ ಆ ಸೀಕ್ರೆಟ್ ಆರ್ಗನೈಸೇಷನ್ ಗೆ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಇವನು ಹೊಸದಾಗಿ ಸೇರ್ಕೊಂಡಿರ್ತಾನೆ. ಇವನ್ಗೆ ಗೊತ್ತಿರೋದಿಲ್ಲ ಇವರೆಲ್ಲ ಈ ತರ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಆ ಸೀಕ್ರೆಟ್ ಆರ್ಗನೈಸೇಷನ್ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅನಾಥ ಮಕ್ಕಳುಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ. ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಮಕ್ಳಿಗೆಲ್ಲ ಒಂದು ಎನರ್ಜಿನ ತುಂಬ್ತಾ ಇರ್ತಾರೆ. ಆ ಮಕ್ಕಳ ಮೆಮೊರಿನ ಕಂಪ್ಲೀಟ್ ಆಗಿ ಎರೇಸ್ ಮಾಡ್ಬಿಟ್ಟು ಇವರು ಕಂಡುಹಿಡ್ದಿರುವಂತಹ ಒಂದು ಎನರ್ಜಿ ಕೆಮಿಕಲ್ ಇರುತ್ತೆ, ಅದನ್ನ ಆ ಮಕ್ಕಳ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಇಂಜೆಕ್ಟ್ ಮಾಡ್ತಿದ್ದಂಗೆನೆ ಅವ್ರ ಬಾಡಿಗೆ ತುಂಬಾನೇ ಪವರ್ ಬರೋಕೆ ಶುರುವಾಗುತ್ತೆ. ಅದನ್ನ ತಡೆಯುವಂತ ಕೆಪಾಸಿಟಿ ಇದ್ದವರು ಅದನ್ನ ತಡ್ಕೋತಾರೆ. ಇನ್ನ ಕೆಲವು ಮಕ್ಕಳು ತಡ್ಕೊಳಕ್ಕಾಗ್ದಲೇ ಸತ್ತೋಗ್ಬಿಡ್ತಾರೆ. ಅದೇ ರೀತಿ ಇವ್ರ ಎಕ್ಸ್ಪೆರಿಮೆಂಟ್ ಪದೇ ಪದೇ ಫೇಲ್ ಆಗ್ತಾ ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಫಸ್ಟ್ ಸಕ್ಸಸ್ಫುಲ್ ಆಗಿ ಆ ಒಂದು ಎನರ್ಜಿನ ಕಂಟ್ರೋಲ್ ಮಾಡುವಂತ ಪವರ್ ಸಿಕ್ಕಿದೆ ಈ ಡೇವಿಡ್ಗೆ. ಹಾಗೆ ಅದ್ರ ಜೊತೆಗೆ ಇವನ ಹಳೆ ನೆನಪುಗಳೆಲ್ಲ ಇನ್ನು ಗ್ಯಾಪಕ್ ಇರುತ್ತೆ. ಅವ್ರು ಎರೇಸ್ ಮಾಡಿದ್ರು ಕೂಡ ಇನ್ನು ಗ್ಯಾಪಕ್ ಇರುತ್ತೆ ಇವನ್ಗೆ. ಇದರಿಂದ ಆ ಆರ್ಗನೈಸೇಷನ್ ಟೀಮ್ಗೆ ಇದೊಂದು ಮಿರಾಕಲ್ ತರ ಅನ್ಸುತ್ತೆ. ಹೀಗಾಗಿ ಇವನ್ಗೆ ತುಂಬಾನೇ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾ, ಇವನ್ಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇವನ ಮೆಮೊರಿನೆಲ್ಲ ಅಳ್ಸಕ್ಕೆ ಶುರು ಮಾಡಿರ್ತಾರೆ. ಈ ಮೆಮೊರಿನೆಲ್ಲ ಅಳ್ಸೋದ್ಮೇಲೆ ಆ ಮಕ್ಕಳು ಏನಾಗ್ತಾರೆ ಅಂದ್ರೆ ಒಂದು ವೆಪನ್ ರೀತಿ ತಯಾರಿ ಆಗ್ತಾರೆ. ಯಾರು ಏನಾದ್ರು ಹೇಳಿದ್ರೆ ಅದನ್ನ ಮಾಡುವಂತ ಕೆಲಸ ಆ ಮಕ್ಳುಗಳು ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೋಬೋಟ್ ರೀತಿ. ಇವರು ಏನೇನ್ ಅನ್ಕೊಂಡಿರ್ತಾರೋ ಅದನ್ನೆಲ್ಲಾನು ಕೂಡ ಸಾಧಿಸ್ಬೇಕು ಅಂತ ಈ ಆರ್ಗನೈಸೇಷನ್ ಟೀಮು ಪ್ಲಾನ್ ಮಾಡ್ಕೊಂಡಿರುತ್ತೆ. ಅದೇ ರೀತಿ ಸಕ್ಸಸ್ ಕೂಡ ಆಗಿರುತ್ತೆ. ಯಾವಾಗ ಈ ಡೇವಿಡ್ಗೆ ಕೊಡ್ತಾ ಇರೋ ಕಷ್ಟನೆಲ್ಲ ನೋಡಕ್ ಆಗೋದಿಲ್ವೋ ಆಂದ್ರೆಗೆ, ಹಾಗೆ ಡೇವಿಡ್ ಮೇಲೆ ಕರುಣೆನು ಕೂಡ ಬಂದ್ಬಿಟ್ಟು ಅವನನ್ನ ಆ ಜಾಗದಿಂದ ಎಸ್ಕೇಪ್ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟು ನಾನು ನಿನ್ನ ಚಿಕ್ಕಪ್ಪ ಅಂತ ಹೇಳಿಕೊಂಡು ನೋಡ್ಕೋತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ತನ್ನ ಗರ್ಲ್ ಫ್ರೆಂಡ್ ಆದ ಮೇ ಹತ್ರ ಬರ್ತಾ ಇರ್ತಾನೆ. ಮೇ ಕೂಡ ಒಂದು ಪಾರ್ಕ್ ಅಲ್ಲಿ ಕೂತಿರ್ತಾಳೆ. ಅವಾಗ ಅವಳು ನೋಡ್ತಾಳೆ ಡೇವಿಡ್ ನ ಸಾಯಿಸೋದಕ್ಕೆ ಒಬ್ಬ ಅಸಾಸಿನೇಟ್ ಗನ್ನ ಎತ್ತುತ್ತಾ ಇರ್ತಾನೆ. ಇದರಿಂದ ಇವಳು ಜೋರಾಗಿ ಕೂಗ್ಬಿಟ್ಟು ಅವನ್ನ ಅಲರ್ಟ್ ಮಾಡ್ತಾನೆ. ಹೀಗಾಗಿ ಡೇವಿಡ್ ಅವ್ನು ಶೂಟ್ ಮಾಡೋದ್ರಿಂದೆಲ್ಲ ತಪ್ಪಿಸ್ಕೊಂಡು ಹಾಗೆ ಮೇನು ಕೂಡ ಕರ್ಕೊಂಡು ಆ ಜಾಗದಿಂದ ಎಸ್ಕೇಪ್ ಆಗ್ತಾರೆ. ಹೀಗೆ ಎಸ್ಕೇಪ್ ಆಗ್ತಿರ್ಬೇಕಾದ್ರೆ ಇವರಿಬ್ರು ಕೂಡ ಒಂದು ಕಾರ್ಡ್ ಸೈಡ್ಗೆ ಓಡೋಗೋಕೆ ಶುರು ಮಾಡ್ತಾರೆ. ಇದನ್ನ ನೋಡ್ತಿದ್ದಂತ ಇನ್ನೊಬ್ಬ ಅಸಾಸಿನೇಟ್ ಇವ್ರನ್ನ ಸಾಯಿಸೋಬೇಕು ಅಂದ್ಬಿಟ್ಟು ಮತ್ತೆ ಇವ್ರನ್ನ ಅಟ್ಟಾಡ್ಸೋಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಅಸಾಸಿನೇಟ್ ಕೂಡ ನಮ್ಮ ಹೀರೋ ಜೊತೆ ಜಗಳಕ್ಕೆ ಬಿದ್ದಾಗ ನಮ್ಮ ಹೀರೋನು ಕೂಡ ರಿವರ್ಸ್ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಅವನ್ ಪವರ್ ಕೂಡ ಈಗ ಆಕ್ಟಿವೇಟ್ ಆಗ್ಬಿಡುತ್ತೆ. ಇದರಿಂದ ಮಸ್ತ್ ಆಗಿ ಹೊಡೆಯೋಕೆ ಶುರು ಮಾಡ್ತಾನೆ. ಆದ್ರೂ ಕೂಡ ಆ ಅಸಾಸಿನೇಟ್ ಬಿಡ್ತಾನೆ ಇರೋದಿಲ್ಲ. ಇವನ್ನ ಹೊಡೆದು ಸಾಯಿಸೋದಕ್ಕೆ ಬರ್ತಾನೆ ಇರ್ತಾನೆ. ಅದೇ ರೀತಿ ಇವನ ಕುತ್ತಿಗೆನೆ ಇಚುಕಿ ಸಾಯಿಸೋಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವಾಗ ಇನ್ನೆರಡು ಅಸಾಸಿನೇಟ್ ಬಂದ್ಬಿಟ್ಟು ನಮ್ಮ ಹೀರೋ ಮೇಲ್ಗಡೆ ಶೂಟ್ ಮಾಡ್ತಾರೆ. ಆದ್ರೆ ಅವನ ಅದರಿಂದ ತಪ್ಪಿಸ್ಕೊಂಡು ಗನ್ಗಳನ್ನೆಲ್ಲ ಸೈಡ್ಗೆ ಹೊಡೆದು ಬಿಸಾಕಿ ಇವರಿಬ್ರು ಜೊತೆ ಫೈಟ್ಗೆ
ಬೀಳ್ತಾನೆ. ನಮ್ಮ ಹೀರೋ ಹತ್ರ ಎಷ್ಟು ಪವರ್ ಇರುತ್ತೆ ಅಂದ್ರೆ 3 ಜನಕ್ಕೂ ಬೇಕಾದ್ರೂ ಹೊಡಿತಾನೆ, ಇಬ್ರಿಗೂ ಬೇಕಾದ್ರೂ ಹೊಡಿತಾನೆ. ಆ ತರ ಪವರು ಅವನ ಹತ್ರ ಇರುತ್ತೆ. ಇದರಿಂದ ಇವರಿಬ್ರು ಹತ್ರನೂ ಕೂಡ ಇವನು ಫೈಟ್ ಮಾಡ್ತಾ ಇರ್ತಾನೆ. ಆದ್ರೆ ಹಾಗೋ ಹೀಗೋ ಮಾಡಿ ಅವರಿಬ್ಬರಿಗೂ ಕೂಡ ಹೊಡೆದು ಅವ್ರನ್ನ ಕ್ರೂರವಾಗಿ ಕೊಂದೇ ಬಿಡ್ತಾನೆ. ಅದಾದ್ಮೇಲೆ ಇವನ ಹೆಸರನ್ನ ಜೋರಾಗಿ ಕಿರಿಸಿದಾಗ ಇವನು ಕಾನ್ಶಿಯಸ್ ಬರ್ತಾನೆ. ಈ ಕಡೆ ಶೀರೋಗೆ ಗೊತ್ತಾಗುತ್ತೆ ಯಾನ್ ಕಳಿಸ್ತಿದ್ದಂತ ಅಸಾಸಿನೇಟ್ ಗಳ ಎಲ್ಲಾರನ್ನು ಕೂಡ ಆ ಹುಡುಗ ಸಾಯಿಸ್ತಾ ಇದ್ದಾನೆ ಅಂತ. ಇದರಿಂದ ಸೀದಾ ಇವನ ಹತ್ರನೇ ಮಾತಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಯಾನ್ ಇಲ್ಲಿ ಏಜೆಂಟ್ ನಂಬರ್ 2 ನ ರೆಡಿ ಮಾಡ್ತಾ ಇರ್ತಾನೆ. ಅಂದ್ರೆ ಒಂದು ಅಸಾಸಿನೇಟ್, ಬಟ್ ಆದ್ರೆ ಇವನು ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಆ ತರ ರೆಡಿ ಮಾಡ್ತಾ ಇರ್ತಾನೆ ಇವನ್ನ. ಶೀರೋ ಯಾನ್ ಹತ್ರ ಬಂದ್ಬಿಟ್ಟು ಕೊಟ್ಟಿರೋ ಒಂದು ಕೆಲಸನೂ ನ್ಯಾಯವಾಗಿ ಮಾಡೋಕ್ಕಾಗ್ತಾ ಇಲ್ಲ ನಿನ್ನ ಕೈಲಿ, ಇದೇ ರೀತಿ ಆದರೆ ನಿನ್ನನ್ನು ಈ ಆರ್ಗನೈಸೇಷನಿಂದ ತೆಗೆದುಬಿಡ್ತೀನಿ ಅಂತ ಇವನಿಗೆ ಆವಾಜ್ ಆಗ್ತಾ ಇರ್ತಾನೆ. ಆದರೆ ಇದಕ್ಕೆಲ್ಲ ಅವನು ಹೆದರ್ಕೋತಾ ಇರೋದಿಲ್ಲ. ಯಾಕೆಂದರೆ ಇವನು ಹೊಸದಾಗಿ ಕಂಡಿಡ್ದಿರ್ತಾನಲ್ಲ ಏಜೆಂಟ್ ನಂಬರ್ 2 ನ, ಅದರ ಮೇಲೆ ಇವನಿಗೆ ತುಂಬಾ ನಂಬಿಕೆ ಇರುತ್ತೆ. ಯಾಕೆಂದರೆ ಅವನಷ್ಟು ಪವರ್ಫುಲ್ ಆಗಿರ್ತಾನೆ. ಇದರಿಂದ ನಾನೀಗ ಹೊಸದಾಗಿ ಕಂಡುಹಿಡ್ದಿರುವಂಥ ಏಜೆಂಟ್ ನಂಬರ್ 2 ಎಷ್ಟು ಸ್ಟ್ರಾಂಗ್ ಆಗಿದ್ದಾನೆ ಅಂದರೆ ಅವನು ಆ ಹುಡುಗನ ಈಸಿಯಾಗಿ ಮುಗಿಸ್ಬಿಡ್ತಾನೆ. ನೀವೇನು ತಲೆ ಕೆಡಿಸ್ಕೊಂಬಿಡಿ. ಅದಲ್ದಲೆ ಈ ಏಜೆಂಟ್ ನಂಬರ್ 2 ಯಾರು ಹೇಳೋ ಮಾತನ್ನು ಕೂಡ ಕೇಳೋದಿಲ್ಲ, ಬದಲಾಗಿ ನಾನು ಏನ್ ಹೇಳ್ತೀನೋ ಅದನ್ನ ಮಾತ್ರ ಕೇಳ್ತಾನೆ ಅಂತ ಯಾನು ಹೇಳ್ತಾ ಇರ್ತಾನೆ. ಇವನ ಪ್ಲಾನ್ ಏನಪ್ಪಾ ಅಂದ್ರೆ ಈ ಆರ್ಗನೈಸೇಷನ್ಗೆ ನಾನ್ ಲೀಡರ್ ಆಗ್ಬೇಕು ಅನ್ನೋದೊಂದು ಪ್ಲಾನ್ ಆಗಿರುತ್ತೆ ಇವಂದು. ಹೀಗಾಗಿ ಎಲ್ಲ ನಾನು ನೋಡ್ಕೋತೀನಿ ಅನ್ಬಿಟ್ಟು ಶೀರೋನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಈ ಕಡೆ ನಮ್ಮ ಹೀರೋ ಹಾಗೆ ಹೀರೋಯಿನ್ ನೋಡ್ತೀವಿ. ಇವರಿಬ್ರು ಕೂಡ ಒಂದು ಜಾಗಕ್ಕೆ ಬಂದಿರ್ತಾರೆ. ಇವನ್ಗೆ ತುಂಬಾನೇ ಭಯ ಆಗ್ಬಿಟ್ಟಿರುತ್ತೆ. ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಅದಕ್ಕೆ ಮೇ ಕೂಡ ಇವನ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಏನು ಆಗೋದಿಲ್ಲ, ನಾನು ಇದನ್ನೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಬುಲೆಟ್ ಬಂದ್ಬಿಟ್ಟು ಮೇನ ಬುರುಡೆಗೆನೆ ಬಿದ್ದು ಬಿಡುತ್ತೆ. ಹೀಗಾಗಿ ಮೇ ಅಲ್ಲೇ ಸತ್ತೋಗ್ಬಿಡ್ತಾಳೆ. ಆಗ ನೋಡ್ತಿದ್ದಂಗೆನೆ ಯಾನ್ನ ಟೀಮ್ ಬಂದ್ಬಿಟ್ಟು ಆ ಮನೆ ಒಳಗಡೆ ಫಾಗ್ ನ ತುಂಬಿಟ್ಟು ನಮ್ಮ ಹೀರೋನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಇವನು ತನ್ನ ಗರ್ಲ್ ಫ್ರೆಂಡ್ ನ ಕಳ್ಕೊಂಡಿರೋ ಕೋಪದಲ್ಲಿ ಮತ್ತೆ ಅವನ ಪವರ್ ಆಕ್ಟಿವೇಟ್ ಆಗ್ಬಿಟ್ಟು ಅಲ್ಲಿರೋರೆಲ್ಲರನ್ನು ಕೂಡ ತುಂಬಾನೇ ಕ್ರೂರವಾಗಿ ಕೊಲ್ಲೋಕೆ ಶುರು ಮಾಡ್ತಾನೆ. ಅಂದ್ರೆ ನಮ್ಮ ಹೀರೋನ ಪವರ್ ಅವನ ಕಂಟ್ರೋಲ್ಗೆ ಇರೋದಿಲ್ಲ. ಯಾವಾಗ ಅವನು ತುಂಬಾನೇ ಎಮೋಷನಲ್ ಆಗ್ತಾನೋ ಅವಾಗ ಅವನ ಪವರ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಅದೇ ರೀತಿ ಅಲ್ಲಿರೋರು ಎಲ್ಲರನ್ನು ಕೂಡ ಸಾಯಿಸ್ತಿರ್ಬೇಕಾದ್ರೆ ಕಾಲಿನ್ಸ್ ಅವನಿಗೆ ಪ್ರಜ್ಞೆ ತಪ್ಪಾಗುವಂತ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅವನ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಈ ಕಡೆ ಶೀರೋಗೆ ಗೊತ್ತಾಗಿರುತ್ತೆ ಈ ಯಾನು ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ. ಹೀಗಾಗಿ ತನ್ನ ಸೆಕ್ರೆಟರಿಗೆ ಹೇಳ್ತಾನೆ, ಯಾನು ಹಾಗೆ ಅವನ ಪಾರ್ಟ್ನರ್ಸ್ ಯಾರಿದ್ದಾರೋ ಆ ಲ್ಯಾಬ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದಾರೋ ಪ್ರತಿಯೊಬ್ಬರನ್ನು ಕೂಡ ಸಾಯಿಸ್ಬಿಡಿ. ಯಾಕೆಂದ್ರೆ ನಮ್ಗೆ ಇನ್ನೊಂದು ಪ್ಲಾನ್ ಸಿಕ್ಕಿದೆ, ಆ ಪ್ಲಾನ್ ನ ಪ್ರಕಾರ ಹೋಗೋಣ ಅನ್ಬಿಟ್ಟು ಆರ್ಡರ್ ನ ಕೊಟ್ಬಿಡ್ತಾನೆ. ಹೀಗಾಗಿ ಯಾನ್ನ ಸಾಯಿಸೋದಕ್ಕೆ ಒಂದು ಟೈಮ್ ಬರುತ್ತೆ. ಈ ಕಡೆ ನಮ್ಮ ಹೀರೋಗೆ ಪ್ರಜ್ಞೆ ಬಂದಾಗ ಇವನ್ ಕಣ್ಮುಂದ ಕಡೆ ಆಂದ್ರೆ ಇರ್ತಾನೆ. ಆವಾಗ ಅಲ್ಲಿಗೆ ಯಾನ್ ಬರ್ತಾನೆ. ಯಾನ್ ಬಂದ್ಬಿಟ್ಟು ಆಂದ್ರೆ ಹತ್ರ ಮಾತಾಡಕ್ಕೆ ಶುರು ಮಾಡ್ತಾನೆ. ಈ ಆಂದ್ರೆಗೂ ಯಾನ್ಗೂ ತುಂಬಾನೇ ಪರಿಚಯ ಇರುತ್ತೆ. ಆಂದ್ರೆ ಹಾಗೆ ಯಾನು ಪ್ರಾಜೆಕ್ಟ್ ಮೆಜಾ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸದ ಕೋಡ್ ಬಂದ್ಬಿಟ್ಟು ಆಂದ್ರೆಗ್ ಮಾತ್ರ ಗೊತ್ತಿರುತ್ತೆ. ಹೀಗಾಗಿ ಆ ಕೋಡ್ ನ ನನ್ಗೆ ಹೇಳು, ಇಲ್ಲ ಅಂದ್ರೆ ಡೇವಿಡ್ ನ ಸಾಯಿಸ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಆದ್ರೆ ಅವನು ಅದಕ್ಕೆ ಕೇರೆ ಮಾಡ್ತಾ ಇರೋದಿಲ್ಲ. ಹಾಗೆ ಆ ಕೋಡ್ ನು ಕೂಡ ಹೇಳ್ತಾ ಇರೋದಿಲ್ಲ. ಆ ಕೋಡ್ ಏನಪ್ಪಾ ಅಂದ್ರೆ ಅದು ಕೂಡ ಒಂದು ಎನರ್ಜಿಯ ಕೋಡು, ಇನ್ನು ತುಂಬಾನೇ ಪವರ್ಫುಲ್ ಆಗುವಂತ ಒಂದು ಎನರ್ಜಿಯ ಕೋಡ್ ಆಗಿರುತ್ತೆ ಅದು. ಯಾವಾಗ ಆ ಆಂದ್ರೆ ಆ ಕೋಡ್ ನ ಹೇಳೋದಿಲ್ಲ, ಯಾನ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟು ಆಂದ್ರೆನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಹಾಗೆ ಡೇವಿಡ್ಗೆ ತುಂಬಾನೇ ಕರೆಂಟ್ ಶಾಕ್ ಕೊಡಿ, ಅವನ ನೆನಪುಗಳೆಲ್ಲ ಹೋಗೋವರೆಗೂ ಕರೆಂಟ್ ಶಾಕ್ ನ ಕೊಡಿ, ಅವನಿಗೆ ಟಾರ್ಚರ್ ನ ಕೊಡಿ ಅನ್ಬಿಟ್ಟು ಅಲ್ಲಿಂದ ಬಂದ್ಬಿಡ್ತಾನೆ. ಅದೇ ರೀತಿ ಅವನಿಗೆ ಶಾಕ್ ಟ್ರೀಟ್ಮೆಂಟ್ ನ ಕೊಡೋಕೆ ಶುರು ಮಾಡ್ತಾರೆ. ಯಾನ್ ಮತ್ತೆ ಹಾಗೆ ಕಾಲಿನ್ಸ್ ಆ ಲ್ಯಾಬ್ ಇಂದ ಆಚೆ ಬರ್ತಿರ್ಬೇಕಾದ್ರೆ ಶೀರೋ ಕಳ್ಸಿರುವಂತ ಟೀಮು ಯಾನ್ನ ಸಾಯಿಸೋದಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಯಾನ್ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಇವನೊಳಗಡೆ ಕೂಡ ತುಂಬಾನೇ ಪವರ್ಸ್ ಇರುತ್ತೆ. ಅದು ಯಾರಿಗೂ ಗೊತ್ತಾಗದಿರೋ ರೀತಿ ಮೇಂಟೈನ್ ಮಾಡಿರ್ತಾನೆ ಇವನು. ಆದ್ರೆ ಇವಾಗ ಇಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ನೋಡ್ತಿದ್ದಂಗೆನೆ ಒಂದು ಕತ್ತಿನ ಉಪಯೋಗಿಸ್ಕೊಂಡು ಆ ಎಲ್ಲಾ ಸೋಲ್ಜರ್ಸ್ ಕರ್ನು ಕೂಡ ಮುಗ್ಸಾಕ್ಬಿಟ್ಟು ಹೀರೋ ಇರೋ ಕಡೆಗೆ ಬರ್ತಾ ಇರ್ತಾನೆ. ಇಲ್ಲಿ ನಮ್ಮ ಹೀರೋಗೆ ಶಾಕ್ ಟ್ರೀಟ್ಮೆಂಟ್ ನ ಕೊಡ್ತಾ 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 ಅವನು ತುಂಬಾನೇ ಆಳವಾಗಿ ಹೊರಟೋಗ್ಬಿಡ್ತಾನೆ. ಅವಾಗ ಅವನಿಗೆ ಅವನ ಆಪೋಸಿಟ್ ಅವನೇ ಕಾಣಿಸ್ತಾನೆ. ಅಂದ್ರೆ ಆ ಸೂಪರ್ ಪವರ್ ಕಾಣುತ್ತೆ. ಆ ಸೂಪರ್ ಪವರ್ ಕೂಡ ಹೇಳುತ್ತೆ, ನಿನ್ನ ಹತ್ರ ಇವಾಗ ಯಾರು ಇಲ್ಲ, ನಿನ್ನವ್ರು ಅನ್ನೋರ್ನ ಎಲ್ಲರನ್ನು ಕೂಡ ಇವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಜೊತೆಗೆ ಕೈ ಜೋಡ್ಸು, ನಾವೆಲ್ಲರ ಮೇಲೂ ಕೂಡ ರಿವೆಂಜ್ ನ ತೀರಿಸ್ಕೊಳ್ಳೋಣ, ನಿನಗೆ ನಾನ್ ಸಪೋರ್ಟ್ ಮಾಡ್ತೀನಿ, ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಆ ಎನರ್ಜಿ ಹೇಳ್ತಾ ಇರುತ್ತೆ. ಆದ್ರೆ ಇದು ಇವನ್ಗೆ ಇಷ್ಟ ಇರೋದಿಲ್ಲ. ಇಲ್ಲಿವರೆಗೂ ಹೊಡೆದಾಡಿ ಸಾಕಾಗೋಗ್ಬಿಟ್ಟಿದೆ, ನಾನು ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವಾಗ ಎನರ್ಜಿ ಕೂಡ ಹೇಳುತ್ತೆ, ನೀನು ಇಷ್ಟಪಟ್ಟವ್ರನ್ನೆಲ್ಲ ಕಿತ್ಕೊಂಡಿರೋ ಜನರು ಇವರು, ನಿನ್ನ ಬದುಕನ್ನೇ ಕಿತ್ಕೊಂಡಿರೋ ಜನರು ಇವರು, ಇವ್ರನ್ನ ಬದುಕೋದಕ್ಕೆ ಬಿಡಬಾರ್ದು ಅಂದ್ಬಿಟ್ಟು ಆ ಎನರ್ಜಿ ಹೇಳಿದ ತಕ್ಷಣ ಇವನು ಕೂಡ ಒಪ್ಕೊಂಡ್ಬಿಡ್ತಾನೆ ಅವರೆಲ್ಲರನ್ನು ಕೂಡ ಮುಗಿಸೋದಿಕ್ಕೆ. ಹೀಗಾಗಿ ಆ ಎನರ್ಜಿ ಜೊತೆಗೆ ಕೈಗೂಡಿಸ್ತಾನೆ. ಇವರು ಶಾಕ್ ಟ್ರೀಟ್ಮೆಂಟ್ ಕೊಡ್ತಿದ್ರಲ್ಲ, ಕೊಟ್ಬಿಟ್ಟು ಒಬ್ಬ ಡಾಕ್ಟರ್ ಬಂದ್ಬಿಟ್ಟು ನಿನ್ನ ಹೆಸರೇನು, ನಿನ್ನ ಉದ್ದೇಶ ಏನು ಅಂತ ಕೇಳಿದಾಗ ನನ್ನ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದರ ಉದ್ದೇಶ ಬಂದ್ಬಿಟ್ಟು ನನ್ನ ರಿವೆಂಜ್ ಅಂದ್ಬಿಟ್ಟು ಅವನ ಪವರ್ ಆಕ್ಟಿವೇಟ್ ಆಗ್ಬಿಡುತ್ತೆ.
ಆಗ್ಬಿಡುತ್ತೆ. ಹೀಗಾಗಿ ಅವ್ನು ಕಟ್ಟಾಕಿರುವಂತ ಚೈನು ಕಿತ್ಕೊಂಡು ಅಲ್ಲಿರುವಂತ ಜನರನ್ನೆಲ್ಲ ಕೊಂದ್ಬಿಡ್ತಾನೆ. ಕೊಂದ್ಬಿಟ್ಟು ಹಾಗೆ ಮುಂದೆ ಬರ್ತಿರ್ಬೇಕಾದ್ರೆ ಇವನ್ನ ಲಾಕ್ ಮಾಡೋದಕ್ಕೆ ಇನ್ನೂ ಗಾರ್ಡ್ಸ್ಗಳು ಬಂದಿರೋದ್ರಿಂದ ಅವ್ರು ಎಲ್ಲರನ್ನು ಕೂಡ ಮುಗಿಸ್ತಾ ಬರ್ತಾನೆ. ಮುಗಿಸ್ಬಿಟ್ಟು ಹಾಗೆ ಆ ಲ್ಯಾಬಿಂದ ಆಚೆ ಬರೋದಕ್ಕೆ ಅಂತ ನೋಡ್ತಾನೆ. ಅವಾಗ ಏಜೆಂಟ್ ನಂಬರ್ 2 ಬಂದ್ಬಿಟ್ಟು ಫೈಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಈ ಏಜೆಂಟ್ ನಂಬರ್ 2 ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಹೀಗಾಗಿ ಅವ್ನಿಗೆ ಎಷ್ಟೇ ಹೊಡೆಯೋದಕ್ಕೂ ಟ್ರೈ ಮಾಡಿದ್ರು ಕೂಡ ನಮ್ಮ ಹೀರೋ ಓಡಿಸ್ಕೋತಾ ಇರ್ತಾನೆ. ಹಾಗೆ ನಮ್ಮ ಹೀರೋ ಪವರ್ ಎಲ್ಲ ಕಮ್ಮಿ ಆಗ್ತಾ ಅವ್ನು ಮತ್ತೆ ನಾರ್ಮಲ್ ಕಂಡೀಷನ್ಗೆ ಬರ್ತಾ ಇರ್ತಾನೆ. ಹೀಗಾಗಿ ಅವ್ನಿಗೆ ಮತ್ತೆ ವಿಷನ್ ಎಲ್ಲ ಕಾಣೋಕೆ ಶುರುವಾಗುತ್ತೆ. ಆ ಒಂದು ಲ್ಯಾಬ್ ಅಲ್ಲಿ ಇವನು ಯಾರನ್ನು ಕೊಲ್ಲೋ ಹಾಗೆ ಇವನಿಗೆ ವಿಷನ್ ಕಾಣ್ತಿತ್ತಲ್ಲ, ಆ ಒಂದು ಕೊಂದಿರೋ ವಿಷನ್ ಬೇರೆ ಯಾರು ಅಲ್ಲ, ಆ ಒಂದು ಲೇಡಿ ಇರ್ತಾಳೆ ಡಾಕ್ಟರ್ ರೋಸಿನಾ ಅಂತ. ಈ ಡಾಕ್ಟರ್ ರೋಸಿನಾನೇ ಮಕ್ಕಳ ನೆನಪಿನ ಶಕ್ತಿನೆಲ್ಲ ಹೋಗೋ ರೀತಿ ಮಾಡಿ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಿದ್ದು. ಅದೇ ಒಂದು ಲೇಡಿನ ಇವನು ಕ್ರೂರವಾಗಿ ಕೊಂದ್ಬಿಟ್ಟಿರ್ತಾನೆ ಅದೇ ಲ್ಯಾಬ್ ಅಲ್ಲಿ. ಅದಾದ್ಮೇಲೆ ಇವನು ಆ ಜಾಗದಿಂದ ತಪ್ಪಿಸ್ಕೊಂಡಿರ್ತಾನೆ. ಆ ವಿಷನ್ ಇವನ್ಗೆ ಕಾಣ್ಬಿಟ್ಟು ಮತ್ತೆ ಇವನ್ ಪವರ್ ಆಕ್ಟಿವೇಟ್ ಆಗ್ಬಿಡುತ್ತೆ. ಇದರಿಂದ ಈ ಸರಿ ಆ ಏಜೆಂಟ್ ನಂಬರ್ 2ಗೆ ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ತಾನೆ. ಸರಿಯಾಗಿ ಹೊಡೆದ್ಬಿಟ್ಟು ಒಂದು ಚೈನ್ ನ ಮೂಲಕ ಅವನ ಕಟ್ಟಾಕಿ ಒಂದು ಚಾಕುನ ತಗೊಂಡು ಅವನ ಕ್ರೂರವಾಗಿ ಕೊಲ್ಲೋಕೆ ಶುರು ಮಾಡ್ತಾನೆ. ಕೊಂದ್ಬಿಟ್ಟು ಇವನ ಉದ್ದೇಶ ಇರೋದೇ ಆ ಯಾನ್ ನ ಮುಗಿಸೋದು, ಹಾಗೆ ಈ ಗ್ರೂಪ್ ನ ಮೇನ್ ಲೀಡರ್ ಆದ ಶೀರೋನ ಮುಗಿಸೋದು. ಬಟ್ ಆದ್ರೆ ಇನ್ನು ಮುಂದಕ್ಕೆ ಏನೇನ್ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ನಮಗೆ ತೋರಿಸಿಲ್ಲ. ಈ ಮೂವಿನ ಇಲ್ಲಿಗೆ ಎಂಡ್ ಮಾಡಿದರೆ ಅಷ್ಟೇ. ಇನ್ನು ಮುಂದಕ್ಕೆ ನಮ್ಮ ಹೀರೋ ಏನೇನ್ ಮಾಡ್ತಾನೆ ಅಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ನೋಡ್ಬೋದು. ಬಟ್ ಆದ್ರೆ ಸೆಕೆಂಡ್ ಪಾರ್ಟ್ ಬಂದೇ ಇಲ್ಲ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದು ಒಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.